ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅನ್ನೋನ್ ನಂಬರಿಂದ ಒಂದು ವೀಡಿಯೋ ಕಾಲ್ ಬರುತ್ತೆ. ಆ ಒಂದು ವೀಡಿಯೋ ಕಾಲ್ನ ನೀವೇನಾದರೂ ರಿಸೀವ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಮಾನ ಮರ್ಯಾದೆನೂ ಕೂಡ ಹೋಗುತ್ತೆ. ಅದ್ರ ಜೊತೆಗೆ ನಿಮ್ಮನ್ನು ಬ್ಲ್ಯಾಕ್ ಮೇಲೂ ಕೂಡ ಮಾಡ್ತಾರೆ. ಇದರಿಂದ ನೀವು ಬಚಾವಾಗಬೇಕು ಅಂತಂದರೆ ಏನು ಮಾಡಬೇಕು ಆ್ಯಂಡ್ ಇದು ಏನು ಕತೆ ಅಂತ ನಾನು ನಿಮಗೆ ನೀಟಾಗಿ ಹೇಳ್ತೀನಿ. ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. 1-2 ನಿಮಿಷ ಮಾತಾಡ್ತೀನಿ, ನೀಟಾಗಿ ನೋಡ್ಬಿಡಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖುಷಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋಸ್ ಸಾರೆ ಇವಾಗಲೇ ಲೈಕ್ ಮಾಡಿ, ಖುಷಿಯಿಂದ ಲೈಕ್ ಮಾಡಿ, ಆಯಿತಾ? ಲೈಕು ಬನ್ನಿ, ಇವತ್ತಿನ ಬಿಡೋಣ, ಶುರು ಮಾಡೋಣ. ಓಕೆ ಗೈಸ್, ಇತ್ತೀಚೆಗೆ ಈ ಒಂದು ಘಟನೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಿಮಗೆ ಅನ್ನೋ ನಂಬರಿಂದ ಒಂದು ವೀಡಿಯೋ ಕಾಲ್ ಬರುತ್ತೆ, ಅದನ್ನು ರಿಸೀವ್ ಮಾಡೋರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅದರ ಲಿಂಕ್ ಎಲ್ಲ ನಾನು ಹಾಕ್ತೀನಿ, ಆ ಒಂದು ಆರ್ಟಿಕಲ್ ಲಿಂಕು ಆ್ಯಂಡ್ ನ್ಯೂಸ್ ಲಿಂಕ್ ಎಲ್ಲನೂ ನಾನು ಎಲ್ಲ ಹಾಕ್ತೀನಿ ಅಂತ ಹೇಳ್ತೀನಿ ನಿಮಗೆ ವೀಡಿಯೋ ಕೊನೆಯಲ್ಲಿ. ಇವಾಗ ಜಸ್ಟ್ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಏನು ಮಾಡ್ತಾರೆ ಅಂತಂದರೆ ನಿಮ್ಮನ್ನು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಫ್ರೆಂಡ್ ಆಗಿ ನಿಮ್ಮ ಜೊತೆ ಮೆಸೇಜ್ ಮಾಡಿ ಅಂತಂದರೆ ನಿಮ್ಮನ್ನು ಒಂದು ರೀತಿ ಪಟಾಯಿಸ್ಕೊಂಡಾದ್ಮೇಲೆ ಏನು ಬರೋ ಇಷ್ಟೆಲ್ಲ ಮಾತಾಡ್ತೀವಿ, ಒಂದು ಫೋನ್ ನಂಬರ್ ಕೊಡಲ್ವಾ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ನಂಬರ್ ಇಸ್ಕೊಂಡು ಆ ಒಂದು ನಂಬರ್ನ ಇಟ್ಕೊಂಡು ಒಂದು ಹುಡುಗಿ ಕೈಗೆ ಆ ಒಂದು ನಂಬರ್ನ ಕೊಟ್ಟುಬಿಟ್ಟು ಆ ಒಂದು ಹುಡುಗಿ ಕೈಲಿ ನಿಮಗೆ ಒಂದು ವೀಡಿಯೋ ಕಾಲ್ನ ಮಾಡಿಸ್ತಾರೆ, ಆಯಿತಾ? ಯಾವ ಥರ ವೀಡಿಯೋ ಕಾಲ್ ಗೊತ್ತಾ? ವೀಡಿಯೋ ಕಾಲ್ನ ಮಾಡಿಸಿ ಆ ಥರ ವೀಡಿಯೋ ಕಾಲ್ನ ಮಾಡಿಸಿ ನೀವು ರಿಸೀವ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ಬರುತ್ತಲ್ಲ, ಒಂದು ವೀಡಿಯೋ ಕಾಲ್ ವಾಟ್ಸಪ್ಪಲ್ಲಿ ನಿಮ್ಮ ಫೋಟೋ ರಿಸೀವ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ಜೊತೆಗೆ ಆ ಹುಡುಗಿ ಫೋಟೋ ಹಿಂಗೆ ಸ್ಕ್ರೀನ್ಶಾಟ್ ಅವರೇ ತಗೊಂಡು ಅದನ್ನು ಇಟ್ಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈ ಒಂದು ಹುಡುಗಿ ಹಿಂಗೆ ಮಾಡಿದ್ಯಾ ನೀನು, ಈ ಒಂದು ಹುಡುಗಿ ಜೊತೆ ಈ ಥರ ನಡ್ಕೊಂಡಿದ್ಯಾ ನೀನು, ಈ ಥರ ಚಾಟ್ ಮಾಡಿದ್ಯಾ, ಈ ಥರ ವೀಡಿಯೋ ಕಾಲ್ ಮಾಡಿದ್ಯಾ ಅಂತ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿ, ಆಯಿತಾ? ನಿಮ್ಮ ಲೈಫ್ನ ಒಂದು ಹಾಳು ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ, ಆಯಿತಾ? ದುಡ್ಡನ್ನು ಕೇಳೋದಕ್ಕೋಸ್ಕರ. ಆದ್ದರಿಂದ ಯಾರ್ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾದರೂ ಅನ್ನೋನ್ ನಂಬರಿಂದ ಒಂದು ವೀಡಿಯೋ ಕಾಲ್ ಅಥವಾ ಒಂದು ಮೆಸೇಜ್ ಬಂತು ಅಂತಂದರೆ ಅವ್ರನ್ನ ಬ್ಲಾಕ್ ಮಾಡಿಬಿಡಿ ಅಂತಂದರೆ ಏಕ್ದಮ್ ಮಾಡಬೇಡಿ. ಫಸ್ಟ್ ಅವ್ರು ಯಾರು, ನಿಮ್ಗೆ ಹೆಂಗೆ ಸಿಕ್ತು ನಂಬರ್ ಅಂತ ಕೇಳ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನೀವು ಪ್ರೊಸೀಜರ್ನ ನೀವು ಫಾಲೋ ಮಾಡ್ಬೋದು, ಆಯಿತಾ? ಸುಮ್ಮನೆ ಆಮೇಲೆ ಎಲ್ಲರೂ ಬ್ಲಾಕ್ ಮಾಡಿಬಿಟ್ಟಿರ ಆಮೇಲೆ ಬೇಜಾರಾಗೋಯ್ತಾರಲ್ಲ ಅಲ್ವಾ? ಅದರಿಂದ ಹುಷಾರಾಗಿ ನೋಡ್ಕೊಂಡು ರಿಸೀವ್ ಮಾಡ್ರಪ್ಪ. ಆಮೇಲೆ ಅನ್ನೋ ನಂಬರ್ಸಿಂದ ಬರುತ್ತೆ, ಯಾವುದೋ ಒಂದು ಹುಡುಗಿ DP ಹಾಕೊಂಡಿತ್ತು, ಹುಡುಗಿ ಫೋಟೋ ಇತ್ತು ಅಂತ ಅಂದ್ಬಿಟ್ಟು ರಿಸೀವ್ ಮಾಡಿಬಿಟ್ರೆ ಹಿಂಗೆ ನೀವು ರಿಸೀವ್ ಮಾಡೋ ಸೆಕೆಂಡಲ್ಲೇ ನಿಮ್ಮ ಸ್ಕ್ರೀನ್ಶಾಟ್ ಹಿಂಗೆ ತಗೊಬಿಡ್ತಾರೆ. 1 ಸೆಕೆಂಡ್ ಸಾಕು ಒಂದು ಸ್ಕ್ರೀನ್ಶಾಟ್ ತಗೊಳ್ಳೋಕ್ಕೆ. ಈಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಾರವ್ರಿಗೆ ಒಂದು ವೀಡಿಯೋ ಕಾಲ್ ಮಾಡ್ತಾರೆ, ಅವ್ರು ಸ್ಕ್ರೀನ್ಶಾಟ್ ತಗೊಳ್ಳೇಬೇಕು, ಅದಕ್ಕೆ ವೀಡಿಯೋ ಕಾಲ್ ಮಾಡ್ತೀನಿ ಅಂದವ್ರು ಏನು ಮಾಡ್ತಾರೆ ಗೊತ್ತಾ? ನಿಮಗೆ ರಿಂಗ್ ಆಗ್ತಿದ್ದಂಗೆ ಹಿಂಗೆ ಹೊಡಿತಾ ಇರ್ತಾರೆ ಸ್ಕ್ರೀನ್ಶಾಟ. ಈ MIL ಗೊತ್ತಲ್ಲ, ಹಿಂಗೆ 3 ಬೆಳ್ಳು ಹಿಡ್ಕೊಂಡು ಎಳೆದ್ರೆ ಹಿಂಗೆ ಸ್ಕ್ರೀನ್ಶಾಟ್ ಹೊಡಿತೆ. ನೀವು ಹಿಂಗೆ ನೀವು ಕಟ್ ಮಾಡಿಬಿಡ್ತೀರ ಅನ್ನೋ ಬೈದಲ್ಲಿ ಏನು ಮಾಡ್ತಾರೆ ಅಂತ ಹಿಂಗೆ ಎಳಿತಾ ಇರ್ತಾರೆ, ಹಿಂಗೆ ಕೈಯ ಟಕ್ 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 ಅಂತ. ನೀವು ರಿಸೀವ್ ಮಾಡಿದ ತಕ್ಷಣ ಟಕ್ ಅಂತ ಒಂದು ಹೊಡ್ಕತ್ತದ ಫೋಟೋ, ಮುಗಿತಾ ಕತೆ. ಆದ್ದರಿಂದ ಹುಷಾರಾಗಿರಿ. ಇವಾಗಲೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಯಾರ ಜೊತೆನೂ ಕೂಡ ಜಾಸ್ತಿ ಕಾಂಟ್ಯಾಕ್ಟ್ ಆಗಬೇಡಿ. ಆ್ಯಂಡ್ ಯಾರಿಗೂ ಕೂಡ ಅನ್ನೋನ್ ಪರ್ಸನ್ಸ್ಗಳಿಗೆ ನಿಮ್ಮ ನಂಬರ್ಗಳನ್ನ ಯಾರಿಗೂ ಕೂಡ ಕೊಡೋದಕ್ಕೆ ಹೋಗ್ಬಿಡಿ. ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ನನಗನ್ಸಿರೋ ಪ್ರಕಾರ. ನಾನು ಅದಕ್ಕೆ ಜಾಸ್ತಿ ಯಾರಿಗೂ ಕೂಡ ನಂಬರ್ ಕೊಡೋದಕ್ಕೆ ಹೋಗಲ್ಲ. ಕೆಲವೊಂದು ಜನ ಬಿಡಪ್ಪ ದೊಡ್ಡ ಹೀರೋ ಬಿಡ್ಲಪ್ಪು ದುರಂಕಾರ ಅಂತ ಅಂದ್ಕೊಳ್ತಾರೆ. ಅನ್ಕೊಳ್ಳೋರು ಅನ್ಕೊಳ್ಳಿಯಲ್ಲ. ನಾವು ಸೇಫಾಗಿರ್ತೀವಲ್ವ, ನಾವು ಸೇಫಾಗಿದ್ರೆ ತಾನೇ ಎಲ್ಲ. ಅದರಿಂದ ನಂಬರ್ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಕೆಲವ್ರು ನಿಷ್ಠೂರಾದರೂ ಪರವಾಗಿಲ್ಲ. ಲೈಫಲ್ಲಿ ಚೆನ್ನಾಗಿರಿ. ಲೈಫ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ವಾಟ್ಸಪ್ ನಂಬರ್ ಅಲ್ಲ, ಆಯಿತಾ? ಖುಷಿಯಾಗಿರಿ ಅಷ್ಟೇ, ಆರಾಮಾಗಿರಿ, ಹ್ಯಾಪಿಯಾಗಿರಿ. ಇವಾಗಲೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಆ್ಯಂಡ್ ಆ ಒಂದು ನ್ಯೂಸ್ ಬಗ್ಗೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾಯಿದ್ದೀನಿ. ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ನೋಡಬೇಕು ಅಂದವರು ಬೇಕಾದ್ರೆ ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಆ ಒಂದು ನ್ಯೂಸ್ ಬಗ್ಗೆ ನಾನು ಹಾಕಿರ್ತೀನಿ. ನೀಟಾಗಿ ಓದ್ಕೊಂಡು ಅದನ್ನು ಕೂಡ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೋಬೋದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಆ್ಯಂಡ್ ವಿಡಿಯೋನ ಮುಗಿಸೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಿಮ್ಮ ಒಂದು ಫೋನ್ನ ಯಾರಾದರೂ ಹ್ಯಾಕ್ ಮಾಡಿದ್ದಾರೆ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದ್ದರೆ ಈ ಒಂದು ವಿಡಿಯೋ ನೋಡಿ. ಆ್ಯಂಡ್ ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತಾರೆ ಈ ಒಂದು ವಿಡಿಯೋ ನೋಡಿ. ಇನ್ನು ನೀವು ಎಡಿಟಿಂಗ್ ಬಗ್ಗೆ ಏನೇನೋ ತಿಳ್ಕೊಬೇಕು ಅಂತಾರೆ ಈ ಒಂದು ವಿಡಿಯೋಗಳನ್ನ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಮಲ್ಕಡಿ, ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.